ಸಾಹೇಬ್ರೇ ಎಲ್ಲಿಗೆ ಹೋಗಬೇಕು? ಬಿಡ್ಬೇಕಾ? ನಾನೇ ಬಿಡ್ಬೇಕಾ? ಬನ್ನಿ ಹೋಗೋಣ. ಸಾಹೇಬ್ನ ಸ್ಕೂಲಿಗೆ ಬಿಸಾಕ್ಬಿಟ್ಟು ನೋಡೋಣ, ಸ್ವಲ್ಪ ಡ್ಯೂಟಿ ಮಾಡೋಣ. ಅದು ಅಲ್ಲದೆ ಮಧ್ಯಾಹ್ನ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಅವರು ಇವೆಂಟ್ಗೂ ಹೋಗ್ಬೇಕು. ಮಧ್ಯಾಹ್ನ ತನಕ ಡ್ಯೂಟಿ ಮಾಡ್ಕೊಂಡು ಒಂದು 12 ಗಂಟೆ ತನಕ ಡ್ಯೂಟಿ ಮಾಡ್ಕೊಂಡು ಬಂದ್ಬಿಡೋಣ ಅಲ್ವಾ ಸರ್? ಆಯ್ತು. ಆಮೇಲೆ ಇಸಿ ಕೊಡಲ್ವಾ? ಬಾಯ್. ಸೊ ನಾವು ಡ್ಯೂಟಿ ಆನ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ. ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ. ರಾತ್ರಿ ನೆಟ್ವರ್ಕ್ ಬರಲಿಲ್ಲ. 3% ಅಪ್ಲೋಡ್ ಆಗಿಬಿಟ್ಟಿದೆ. ಇವಾಗ ಹೋಗ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಫಸ್ಟ್ ಅಪ್ಲೋಡ್ ಮಾಡಿ, ಅಂದರೆ ಅಪ್ಲೋಡಿಂಗ್ ಇಟ್ಟು ನಾನು ಡ್ಯೂಟಿ ಮಾಡೋದು. ಸೊ 9 ಗಂಟೆ ಡ್ಯೂಟಿ ಆನ್ ಮಾಡಬೇಕು. ವಾಚ್ ಹೇಗಿದೆ ಹೇಳಿ? ಕನ್ನಡದ ಅಕ್ಷರಗಳಲ್ಲಿ, ಕನ್ನಡ ದೇಶದಳು, ಕರ್ನಾಟಕ ಮ್ಯಾಪ್ನೊಂದಿಗೆ. ಈ ರೀತಿ ವಾಚ್ಗಳು ನಿಮಗೆ ಬೆಳಗಾವಿ ರಾಯಣ್ಣ ಪೇಜಲ್ಲಿ ಸಿಗುತ್ತೆ. ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಆದಷ್ಟು ಬೇಗ. ಇವಾಗ 9 ಗಂಟೆ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಡ್ಯೂಟಿಗೆ ಎತ್ತಲ್ಲ ಗಾಡಿ. ಆದ್ರೂ ಇವಾಗ ಸ್ವಲ್ಪ ಕೆಲಸ ಇದೆ. 12 ಗಂಟೆ ತನಕ ಡ್ಯೂಟಿ ಮಾಡಿಕೊಂಡು ಅದಾದಮೇಲೆ ನಮಾಜ್ಗೆಲ್ಲ ಹೋಗಿ ಬಂದು ನೋಡೋಣ. ಗಾಡಿ ಅಂತ ಚಾರ್ಜ್ ಆಗ್ತೈತೆ, 15 ನಿಮಿಷದಲ್ಲಿ ಗಾಡಿ ಚಾರ್ಜ್ ಆಗುತ್ತೆ. ಅದ್ರ ಜೊತೆಗೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಪ್ರಮೋಷನ್ ವಿಡಿಯೋ. ಗಾಡಿಗಳು ಯಾರಿಗಾದರೂ ಬೇಕಾದರೆ DM ಮಾಡಿ ಅಂತ. ಯಾರಿಗಾದ್ರೂ ಗಾಡಿ ಬೇಕು ಅಂತಂದರೆ ನನಗೆ DM ಮಾಡಿ, ನಮ್ಮ ಕಡೆಯಿಂದ ಕೊಡಿಸೋವಂಥ ಕೆಲಸನ ನಾನು ಮಾಡ್ತೀನಿ. ಎಷ್ಟೊತ್ತಾದ್ಮೇಲೆ ಒಂದು ಡ್ಯೂಟಿ ಬಿದ್ದೈತೆ, ಅದು ಲೋಕಲ್ಲು 4 ಕಿಲೋಮೀಟ್ರದ್ದು. ಪಿಕಪ್ ಹೋಗ್ತಾ ಇದ್ದೀನಿ, ನೋಡೋಣ. ಊಟೆ 12 ಗಂಟೆ ತನಕ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಲ್ವಾ? ಹೆಬ್ಬಾಳದಿಂದ ಹೆಂಗಾದ್ರೂ ಮಾಡಿ ಬಂದೆ ತಪ್ಪಿಸ್ಕೊಂಡು, ಫುಲ್ ಟ್ರಾಫಿಕಲ್ಲಿ. ಇಲ್ಲಿ ಬಂದಿದ್ದೀನಿ ಪಿಕಪ್ಗೆ, ನೋಡೋಣ. ಹೆಬ್ಬಾಳ ಹೋಗ್ಬಾರ್ದು ಅನ್ಕೋತೀನಿ, ಆದರೆ ಹೆಬ್ಬಾಳದ ಮೇಲೆನೆ ಡ್ಯೂಟಿ ಬೀಳೋದು. ಏನೂ ಮಾಡೋಕ್ಕಾಗಲ್ಲ. ಹೆಬ್ಬಾಳ ದಾಟ್ಕೊಂಡೆ ಈ ಕಡೆ ಬರಬೇಕು, ಹೆಬ್ಬಾಳ ದಾಟ್ಕೊಂಡೆ ಆ ಕಡೆ ಹೋಗ್ಬೇಕು. ಅದಕ್ಕೆ ಹೆಬ್ಬಾಳದಲ್ಲೇ ಸಿಕ್ಕಾಕೊಳ್ಳೋದು. ಈ ಪ್ಯಾಸೆಂಜರು ಪಿಕಪ್ಗೆ ಹೋದಾಗ ಡ್ಯೂಟಿನ ಕ್ಯಾನ್ಸಲ್ ಮಾಡಿ ಅಂತ ಅಂದ್ಬಿಟ್ರು. ಏನಕ್ಕಪ್ಪ ಅಂತಂದರೆ ನಾನು ಪೂರ್ತಿ ಗಲ್ಲಿ ಒಳಗಡೆ ನುಗ್ಗಿದ್ದೀನಿ. ಆ್ಯಕ್ಚುಲಿ ಏನು ಮಾಡಿದ್ದಾರೆ, ಪ್ಯಾಸೆಂಜರು ಬುಕ್ಕಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬುಕ್ಕಿಂಗ್ ಆಗ್ತಾ ಇರಲಿಲ್ಲ. ಅವ್ರು ಹಂಗೆ ಆ್ಯಪ್ನ ಬ್ಯಾಕ್ಗ್ರೌಂಡಿಂದ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಕ್ಯಾನ್ಸಲ್, ಬುಕ್ಕಿಂಗ್ ಬೇಡ ಅಂತ. ಅದು ಬುಕ್ಕಿಂಗ್ ಆಗಿಬಿಟ್ಟೈತೆ, ನಾನು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀನಿ. ಪ್ಯಾಸೆಂಜರ್ ಲೊಕೇಶನ್ಗೆ ಹೋಗಿದ್ದೀನಿ. ಪ್ಯಾಸೆಂಜರ್ ನೋಡ್ಬಿಟ್ಟು ಇಲ್ಲ ಕ್ಯಾನ್ಸಲ್ ಮಾಡಿ, ನಾನು ಬೈಕಲ್ಲಿ ಹೋಗ್ತೇನೆ. ಅಲ್ಲ ಮೇಡಮ್, ಮಾಡಂಗಿದ್ರೆ ಮೊದಲೇ ಮಾಡ್ಬೇಕು ತಾನೆ, ಇಲ್ಲಿ ಗಂಟ ಬಂದಿದ್ದೀನಿ. ಅದು ಗಲ್ಲೀಲಿ ಒಳಗಡೆ ತನಕ ಹೋಗಿದ್ದೀನಿ. ಅಲ್ಲಿ ತನಕ ಸುಮ್ಮನೆ ಅವರೇ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಮೊದಲೇ ಹೇಳ್ಬೇಕು ತಾನೆ ಮೇಡಮ್, ಇವಾಗ ಕ್ಯಾನ್ಸಲ್ ಮಾಡ್ಬೇಕಂದ್ರೆ 5 ನಿಮಿಷ ಕಾಯ್ಬೇಕು ಅಂತಂದೆ. ಸರಿ ನಾನೇ ಬರ್ತೀನಿ ಅಂತಂದು ಗಾಡೀಲಿ ಹತ್ತು ಕೂತ್ಕೊಂಡು ಕರ್ಕೊಂಡು ಬಂದು ಡ್ರಾಪ್ ಮಾಡಿದೆ. 80 ರೂಪಾಯಿ ಬಾಡಿಗೆ. ಆದರೂ ಅದು ಗಲ್ಲೀಲಿ ಒಳಗಡೆ ಹೋಗಿದ್ದಕ್ಕೆ ನೋಡೋಣ. ಡ್ಯೂಟಿ ಅಂದ್ರೂ ಬೀಳ್ತಾ ಇಲ್ಲ, ಸಿಕ್ಕರೆ ಯಾವ್ದು ಸಿಗುತ್ತೆ ಅದನ್ನ ಮಾಡೋಣ. ಶೋಭಾ ಮುನ್ಸ್ಟರ್ ಬಿತ್ತು ಆಫೀಸ್ ಹೆಬ್ಬಾಳ. ಫುಲ್ ಟ್ರಾಫಿಕ್ ಜಾಮ್. ಅಲ್ಲಿ ಹೋಗ್ಬೇಕು. ರೋಡ್ ಖಾಲಿ ಐತೆ ಅನ್ಕೊಂಡ್ರ? ಇಲ್ಲ, ಐತೆ ಮುಂದೆ ಟ್ರಾಫಿಕ್ ಜಾಮು. ಹೆಬ್ಬಾಳ ಆಲ್ವೇಸ್ ಜಾಮ್. ವೆಲ್ಕಮ್ ಟು ದ ಹೆಬ್ಬಾಳ, ದ ಟ್ರಾಫಿಕ್ ಸೆಂಟರ್. ಟ್ರಾಫಿಕ್ ಸರ್ವಿಸ್ ಸೆಂಟರ್. ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ ಅಲ್ವಾ? ಸೊ ನಮಾಜೆಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಅವರು ಕರೆದಿದ್ದಾರೆ, ಅಲ್ಲಿಗೆ ಹೋಗ್ಬೇಕು. ಒಂದು ಇವೆಂಟ್ ಇದೆ, ಅದನ್ನ ಮುಗಿಸ್ಕೊಂಡು ಬರೋಣ ಹೋಗಿ. ಸೊ ಇವಾಗ ವಿನಿ ಕಾರಲ್ಲಿ ಹೋಗ್ತಾ ಇದೀವಿ. ಬ್ರಂಟನ್ ರೋಡು, ಪ್ರೆಸ್ಟೀಜ್ ಫಾಲ್ಕನ್ ಏನೋ ಇದೆ, ಹೆಸರು ಬರ್ತಾ ಇಲ್ಲ. ಇರಿ ಒಂದು ನಿಮಿಷ ಹೇಳ್ಬಿಡ್ತೀನಿ. ಎಲ್ಲಪ್ಪ ಅದು ವೆನ್ಯೂ ಇವಾಗ ತಾನೇ ಸೇವ್ ಹೋಯ್ತು. ಒಂದು ನಿಮಿಷ. ದ ಫಾಲ್ಕನ್ಸ್ ಡೆನ್ ಅಂತ, ಪ್ರೆಸ್ಟೀಜ್ ಫಾಲ್ಕನ್ ಟವರ್ಸು. ದ ಡೆಕ್ಕನ್ ಹೆರಾಲ್ಡ್ ಅವರು ಕರೆದಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಜೊತೆಲಿ ಶೆಟ್ರಿಗೆ ಕೇಳಿದೆ, ಶೆಟ್ರು ಬ್ಯುಸಿ ಇದ್ರು. ಆಟೋ ರಾಜಂಗೂ ಕೇಳಿದೆ, ಅವರು ಬ್ಯುಸಿ ಇದ್ರು. ಲಾಸ್ಟಲ್ಲಿ ಬಂದಿತ್ತು ಈ ಪುಣ್ಯಾತ್ಮ. ಅಣ್ಣ ನಿನ್ನ ಗಾಡಿಲೇ ಹೋಗ್ಬಿಡೋಣ ಬಾರಣ ಅಂತ ಹೇಳಿದೆ. ಬಂದ, ಅವ್ನ ಗಾಡಿಲೇ ಹೋಗ್ತಾ ಇದೀವಿ. ಹಿಂಗ ಡ್ಯೂಟಿ ಇಲ್ಲೇ ಮುಗೀತು. ಕರ್ದ್ರಿ ಬೇರೆ ಕಡೆ ಮುಗ್ದಿದ್ರೆ ಬರ್ತಿದ್ದೆ, ಇಲ್ಲ ನಾನು ಒಬ್ಬನೇ ಹೋಗ್ತಿದ್ದೆ. ಎಲ್ಲ ಅಲ್ಲಿಗೆ ಬರ್ತಾ ಇದ್ದೆ ಬೇಕಂದ್ರೆ, ಹಂಗಿಂದ ಹಂಗೆ. ಹಾ, 2 ಗಾಡಿ ಬರ್ತಾ ಇದ್ದೆ.
ಎಲ್ಲಿ ನೋಡ್ತೀರಾ ಅಲ್ಲಿ ರ್ಯಾಪಿಡೋ 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 ಡ್ಯೂಟಿಗಳು ಬಾ ಅಂದ್ರೆ ಬರುತ್ತಾ ನಮ್ಗೆ? ಅಣ್ಣ ಇನ್ನ ಆನಾಗೈತೆ ನಂದು ಎಲ್ಲ ಆನಾಗೈತೆ. ಅಲ್ಲಿಂದ ಒಂದ್ ಸೌಂಡ್ ಆದ್ರೆ ಬಂತ ನಿನ್ಗೆ? ಒಂದು ಬೀಳ್ತಾ ಇಲ್ಲ, ಯಾಕಂದ್ರೆ ಎಲ್ಲ ಬೈಕ್ ಟ್ಯಾಕ್ಸಿ ಹಾವಳಿ. ಇನ್ನು ಮುಂದೆ ಹೋಗ್ತಾ ಇರೋದು ಬೈಕ್ ಟ್ಯಾಕ್ಸಿನ. ಹಿಂಗೇನು ಬರ್ತೈತೆ ಬೈಕ್ ಟ್ಯಾಕ್ಸಿ. ಹಾ ನೋಡಿ ಕರೆಕ್ಟಾಗಿ ಹಿಂದೆ ಅದನ್ನು ಬೈಕ್ ಟ್ಯಾಕ್ಸಿನೇ. ಇವಾಗ ಬಂದ್ರೆ ನೋಡಿ ಬಂದ್ರು ನೋಡಿ. ಸೊ ಇತ್ತೀಚೆಗೆ ಏನಾಗ್ಬಿಟ್ಟೈತೆ, ನಮಗ್ ದುಡಿಮೆ ಆಗ್ತಾ ಇಲ್ಲ, ಅವ್ರಿಗೆ ಆಗ್ತಾ ಇರೋದು. ಅಣ್ಣ ಒಂದಿನ ಏನ್ ಮಾಡೋಣ ಗೊತ್ತಾ? ಟೂ ವೀಲರ್ಗೆ ಹಾಕೊಂಬಿಡೋಣ ನಾವು ಡ್ಯೂಟಿ ಮಾಡೋಣ. ನಮ್ಗೆ ಇದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಮ್ಗೆ ಏನ್ ಆಗ್ತಾ ಇಲ್ಲ, ನಾವು ಟೂ ವೀಲರ್ ಆಗಿ ಮಾಡ್ಕೊಂಡು ಬಿಡಿ. ಏನಿಲ್ಲ, ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ತಗೊಳ್ಳೋದು, ಇನ್ಶೂರೆನ್ಸ್ ಎಲ್ಲ ಹೋಗಿರೋದು, ಗಾಡಿನ ತಗೊಳ್ಳೋದು, ಅದ್ರಲ್ಲಿ ಡ್ಯೂಟಿ ಮಾಡೋದು. ಅಲ್ಲಣ್ಣ ಆಗುತ್ತಣ್ಣ ಡ್ಯೂಟಿ, ದುಡ್ಡು ಆರಾಮಾಗುತ್ತೆ. ಸೊ ಅಲ್ಲ ನೀವೊಂದ್ 3 ಲಕ್ಷ ಆಟಕ್ ಬಂಡವಾಳ, ನಾವೊಂದ್ 10 ಲಕ್ಷ ಕಾರಕ್ ಬಂಡವಾಳ. 2 ಆಟೋ ಅಣ್ಣ. ಅದೇನ್ ನಾನು ಹೇಳ್ತಾ ಇರೋದಲ್ಲ, ಎಕ್ಸಾಂಪಲ್ ಹೇಳ್ತಾ ಇರೋದು. ಇವಾಗ ನಮ್ ಪ್ಲಾನ್ ಏನ್ ಗೊತ್ತಾ, 20 ಸಾವಿರ ಹಾಕೋಣ, 2 ಸ್ಕೂಟಿ ಬರ್ತಾವೆ ಸೆಕೆಂಡ್ ಹ್ಯಾಂಡ್, ಎತ್ಕೊಳ್ಳೋಣ, ಸೀದಾ ಬೈಕ್ ಟ್ಯಾಕ್ಸಿ ಮಾಡೋಣ, ನಾವೇ ಮಾಡ್ಬಿಡೋಣ. ಏನು ಅದ್ರಲ್ಲಿ ಏನಿರಲ್ಲ, ಇನ್ಸೂರೆನ್ಸ್ ಇರಲ್ಲ, ಇನ್ಶೂರೆನ್ಸ್ ಲ್ಯಾಬ್ಸ್ ಯಾವನ್ ಚೇತನೆ, ಡಾಕ್ಯುಮೆಂಟ್ ಅವ್ನು ಫಸ್ಟ್ ಆಫ್ ಆಲ್ ಚೆಕ್ ಮಾಡಲ್ಲ, ಬೇರೆ ಯಾವ್ದಾದ್ರು ಗಾಡಿ ಹಾಕ್ಬಿಟ್ರೆ ಮುಗಿದೈತಿ. ಪೊಲೀಸರು ಏನು ಕೇಳೋದಿಲ್ಲ, ಯಾವನು ಕೇಳಲ್ಲ, ಇರೋದು ಸಿಂಪಲ್. ನಮ್ ಗಾಡಿಗಳಿಗೆ ಮಾತ್ರ ಇವಾಗ ಏನಾಗೈತೆ ಗೊತ್ತಾ, ಆಟೋಗಳಲ್ಲಿ, ಕಾರ್ಗಳಲ್ಲಿ, ಟ್ಯಾಕ್ಸಿಗಳಲ್ಲಿ ಈ ಬೋರ್ಡ್ಗಳು ಇರಬಾರ್ದಂತೆ, ಅಂದ್ರೆ ಫೋಟೋದು ಅದೊಂದು ಅವೆಲ್ಲ ಇರಬಾರ್ದಂತೆ. ಆದ್ರೆ ಈ BMTCಲಿ ಬೆಟ್ಟಿಂಗು, ಅದೇ ರಾಜ ಪಾನ್ ಮಸಾಲ, ವಿಮಲದ್ದು ಅವೆಲ್ಲ ಆಡಿದಾವಲ್ಲ, ಅದಲ್ವಾ? ಐತೆ ನೋಡು, ಅದು ಯಾವ್ದೋ ಇದು ಹೆಲ್ತ್ ಇನ್ಶೂರೆನ್ಸ್ ಅವೆಲ್ಲ, ಇವೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಅದೆಲ್ಲ ಓಕೆ. ಪಾನ್ ಮಸಾಲ, ಬೆಟ್ಟಿಂಗು ಅವೆಲ್ಲ ಅಲ್ವಾ? ಅದು ಪ್ರಮೋಷನ್ ಅಲ್ವಾ? ಅಂದ್ರೆ ಸಮಾಜಕ್ಕೆ ಏನ್ ಸಂದೇಶ ಸಾರತ್ತದು? ಹೌದಪ್ಪ, ನನ್ ಇಷ್ಟವಾದ ನಟ, ಅವ್ನ ಫೋಟೋ ನಾನು ಹಾಕಿದ್ದೀನಿ, ಇಷ್ಟವಾದ ಕ್ಯಾರೆಕ್ಟ್ರು. ಇವಾಗ ನನಗೆ ಪೈರೇಟ್ಸ್ ಆಫ್ ದ ಕೆರೇಬಿಯನ್ ಜಾನಿ ಡಿಪ್ ಅವ್ನು ಇಷ್ಟ, ಆ ಕ್ಯಾರೆಕ್ಟರ್ ನಂಗೆ ಇಷ್ಟ. ಅವ್ನು ಹಡಗದ ಮೇಲೆ ನಿಂತಿರೋದು, ಅಥವಾ ಹಿಂಗೆ ಫನ್ನಿಯಾಗಿ ಈ ತಲವಾರ್ ತಗೊಂಡು ಡ್ಯಾನ್ಸ್ ಮಾಡೋದು, ಆ ರೀತಿ ಪೋಸನ್ನ ನಾನು ನನ್ನ ಗಾಡಿ ಮೇಲೆ ಹಾಕಿಸ್ತೀನಿ. ಅದ್ರಲ್ಲಿ ಏನು ತಪ್ಪು ಇಲ್ಲ. ಸಮಾಜಕ್ಕೆ ಕೆಟ್ಟದಾಗಿ ಬಿಂಬಿಸ್ಲಾಗುತ್ತಂತೆ. ಅಂದ್ರೆ ಬೆಟ್ಟಿಂಗು, ವಿಮಲ್ ಅದೆಲ್ಲ ಒಳ್ಳೆ ವಿಷಯ ಅಲ್ವಾ? ಪೊಲೀಸ್ ಪ್ರಕಾರ ಏನಂದ್ರೆ ಏನ್ ಇರ್ಬಾರ್ದು ಅಂದ್ರೆ, ಪೊಲೀಸ್ ಅಲ್ಲ, RTO ಅಂತ ಅವ್ರ ಹೆಸರು ಹಾಕೊಂಬೇಡಿ. ಸೊ ಸಾರಿಗೆದವರು ಏನ್ ನೋಡ್ತಾ ಇದಾರ, ಅಲ್ಲ ಏನ್ ಮಾಡ್ತಾ ಇದಾರೆ ಇವಾಗ ಸದ್ಯಕ್ಕೆ, ನಾನು ಕೇಳೋದಂದೆ, ಸಮಾಜಕ್ಕೆ ಕೆಟ್ಟ ಸಂದೇಶ ಅನ್ಕೋ ಬೀರ್ತಾ ಇಲ್ಲ. ಕೆಟ್ಟ ಸಂದೇಶ ಬೀರುವಂತ ಚಿತ್ರ ನೀವು ಯಾಕೆ ಇದು ಮಾಡ್ತೀರಾ? ಇವಾಗ ನನಗೆ ಇಷ್ಟವಾಗಿದ್ದು ನಾನು ಹಾಕೋತೀನಿ. ಅದೇ ಇಲ್ಲಿ ನೋಡಿ, ಇಲ್ಲೊಂದು ಆಟೋ ನಿಂತಿದೆ, ಅಮ್ಮದ ಹಾಕವ್ರೆ, ತಾಯಿದ್ ಹಾಕವ್ರೆ. ಏನ್ ಕೆಟ್ಟದ್ದು ಅದರಲ್ಲಿ? ತಾಯಿದ್ ಹಾಕಿದ್ರೆ ಇನ್ನು ಕೆಲವೊಬ್ರು ಇಷ್ಟವಾದ ನಟರದ್ದು ಹಾಕಿರ್ತಾರೆ, ಕೆಲವರು ತಮ್ಗೇನು ಇಷ್ಟನೋ ಅದನ್ನ ಹಾಕಿರ್ತಾರೆ. ನೀವು ತೆಗಿಸ್ತೀರಾ ಈ ಬೆಟ್ಟಿಂಗು, ವಿಮಲ್ಲು ಇಂಥ ಆಡ್ಗಳನ್ನ ತೆಗಿಸಿ. 4 ಗಂಟೆಗೆ ಫಂಕ್ಷನ್ ಇನ್ನೂ ತಲುಪಿಲ್ಲ. MG ರೋಡಲ್ಲಿ ಇದೀವಿ, ಫುಲ್ ಟ್ರಾಫಿಕ್. ಇವನಿಂದಾನೇ ಲೇಟು. ನಾನಿಂದಲ್ಲಪ್ಪ, ಗಾಡಿ ಓಡಿಸ್ಕೊಂಡು ಬರಕ್ಕೆ ಇಷ್ಟೊತ್ತು ಮಾಡ್ದಾಗ. ನಾನು ಮುಂದೆ ಹೋಗಿದ್ರೆ ನಾನು ಓದ್ತಾ ಇದ್ದೆ, ಮುದ್ಕೊಂಡು ಹೋಗ್ಲಾ? ಗಾಡಿ ಓಡ್ಸಕ್ಕೆ ಬರಲ್ಲ. ಎಲ್ಬೋರ್ಡ್ ಇವನು, ಎಲ್ಬೋರ್ಡ್ ವಿನ್ನಿ. ಹೇಳಿ ನೀವು, ಎಲ್ಬೋರ್ಡ್ ವಿನ್ನಿ. ಯಾರನ್ನ ಹೇಳಿ? ಇವನಲ್ಲ, ಮುಂದೆ ಇರೋರು ಎಲ್ಬೋರ್ಡ್. ಏನ್ ಮಾಡೋಣ, ಫುಲ್ ಟ್ರಾಫಿಕ್ ಅಲ್ವಾ ವಿನಿ? ಇರ್ಲಿ ಬಿಡು, ಎಲ್ಬೋರ್ಡ್ ಇವನಲ್ಲ. ಬನ್ನಿ, ಬೇಡ ಬಿಡಿ, ಬನ್ನಿ ಸರ್. ಇದ್ರ ಒಳಗಡೆ ಹೋಗ್ಬೇಕಾಗಿರೋದು. ಫಸ್ಟ್ ಒಂದು ಟೀ ಕುಡ್ಕೊಂಡು ಬಂದ್ಬಿಡೋಣ. ಹೋಗೋಣ ಸರ್. ಬೂಸ್ಟ್ಗೆ ಆಗೋದಿಲ್ಲ, ಅಂದ್ರೆ ತಲೆನೋವು, ಫುಲ್ಲು ತಲೆ ಹಿಡಿತೀವಿ. ಕುಡಿಯಲ್ಲ ಬಾರಯ್ಯ, ಹಾಲೇ ಕೊಡಿಸ್ತೀನಿ. ಇಲ್ಲ, ಲೆಮನ್ ಟೀ ಕುಡಿತೀವಿ. ಲೆಮನ್ ಟೀನೇ ಕೊಡಿಸ್ತೀನಿ ಬಾ ನಿನಗೆ. ಇಲ್ಲ, ಜ್ಯೂಸ್ ಕುಡಿತೀವಿ. ಜ್ಯೂಸ್ ಇಲ್ಲಿ ಬೇಡ, ಅಲ್ಲಿ ಹೋಗೋಣ. ಇಲ್ಲ, ಪಾರ್ಕ್ ಮಾಡಿದ್ದಾಯ್ತು, ಸೀದಾ ಹೋಗೋದು. ಇವಾಗ ನಾನೇ ಅವಾರ್ಡ್ ಗೆದ್ದು ಕೊಟ್ಟಿರೋದು. ಅಣ್ಣ ನಾನೇ ಗೆದ್ದಿದ್ದಣ್ಣ. ನೀನೇ ಇದು ನನಗೆ ಕೊಡಕ್ಕೆ ಕರೆದಿರೋದು. ಥಾರ್ ರಾಕ್ಸ್ ಹೆಂಗೈತೆ ನೋಡಿ ಗಾಡಿ. ನನಗೆ ಕೊಡ್ತಾರಲ್ಲ, ತಗೊಳ್ಳೋಣ ಅಂತ ಬಾ. ನೋಡೋಣ ಯಾವ ಕಡೆ ಇದೇ ಇವೆಂಟಿಗೆ ಬದಲಿರೋದು. ಹೆಂಗಿದೆ ಸರ್?
ಲಿಫ್ಟ್ ಸಾಕಾಗಿದೆ. ಇಂಥ ಲಿಫ್ಟ್ ಒಂದು ಇದ್ಬಿಟ್ರೆ ಸಾಕಲ್ವಾ? ಮತ್ತಿನ್ನೇನ್ ಬೇಕು? ಏನಂತೀಯ ಅಭಿನಯ? ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಇವ್ರದ್ದು ಇರ್ಬೇಕು, ಡೆಕ್ಕನ್ ಹೆರಾಲ್ಡ್ ಅವ್ರದ್ದು. ಕನ್ನಡ ಈ ಇವೆಂಟ್ಗೆ ನಾವು ಬಂದಿರೋದು ಇವಾಗ. Standing medical professionals. ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವಂತಹ 15 ಜನರನ್ನ ಕರೆಸಲಾಗಿತ್ತು. ಅವರಿಗೆ ಅವಾರ್ಡ್ಗಳನ್ನು ನೀಡಲಾಯಿತು. ಆ ಫಂಕ್ಷನ್ಗೆ ನಾನು ಕೂಡ ಹೋಗಿದ್ದೆ. ಇಲ್ಲಿ ಬಂದಿರುವಂತವರು ಪ್ರತಿಯೊಬ್ಬರು ಕೂಡ ಲೈಕು ಕಮೆಂಟ್ಗೋಸ್ಕರ ಕೆಲಸನ ಮಾಡಿಲ್ಲ, ಬದಲಾವಣೆಯನ್ನ ತರಕ್ಕೆ ಕೆಲಸ ಮಾಡ್ತಾ ಇರೋರು. My major goal is to work with the people to coexist with the urban wildlife. Our aim is to make cities of India from water scarcity mindset to water abundance mindset. What gave me joy was that there was a real problem and we were using our capabilities to try and solve it. ಅಸ್ಪೃಶ್ಯತೆ ಅನ್ನುವಂಥದ್ದು ಈ ಜಾತಿ ವ್ಯವಸ್ಥೆಯಲ್ಲಿ ತನಕ ಅದು ಇರ್ತದೆ. ಚೀತ ಪದ್ಧತಿ ಅನ್ನೋದು ಇವಾಗಲೂ ಇದೆ. ಅಂದ್ರೆ ಕೆಲವು ಜನಕ್ಕೆ ಗೊತ್ತು, ಕೆಲವು ಜನಕ್ಕೆ ಗೊತ್ತಿಲ್ಲ. ಕನ್ಸ್ಯೂಮರಿಸಂ ನಮ್ಮನ್ನ ಟೇಕ್ ಓವರ್ ಮಾಡುವಂತ ಕಾಲದಲ್ಲಿ ನಾವು ಆ ಮನುಷ್ಯರ ಕಥೆಗಳನ್ನ ಹೇಳೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಪ್ರೇಕ್ಷಕರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ನಾವು ಸ್ಟಾಪ್ ಮಾಡ್ಕೊಳ್ಳೋಣ, ಪ್ರಯೋಗ ಮಾಡೋದು. ಸಣ್ಣ ಆಕ್ಸೆನ್ಸ್ ಆಗಿ ಕಾಣಿಸ್ಬೋದು, ಅದು ಸಣ್ಣ ಆಕ್ಸೆನ್ಸ್ ಮಾಡೋ ಇಂಪ್ಯಾಕ್ಟ್ ಬಹಳ ಹೋಗ್ತದೆ.